ನಮಸ್ತೆ ಎಲ್ಲರಿಗೂ. ನಾವಿವತ್ತು ಸಿರುಗುಪ್ಪ ತಾಲೂಕಿನ ಬೆಂಚಿ ಕ್ಯಾಂಪಲ್ಲಿ ನಮ್ಮ ಗಾರ್ಲಿಂಗಪ್ಪ ಅವರು ರೈತರಿದ್ದಾರೆ, ಅವರಿಗೆ ಕಾಟನಿಗೆ ಕೊಟ್ಟಿದ್ವಿ ಒಂದು ಡೆಮೋ. ಇಲ್ಲಿ ಅವರು ಪೂರ್ತಿಯಾಗಿ ಭಾಳ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಅಂತ ಅವರೇ ಭಾಳ ಖುಷಿಪಟ್ಟಿದ್ದಾರೆ. ಈಗ ಸರಿಸುಮಾರು ಒಂದು 15 ದಿನಗಳ ಮುಂದೆ ನಾವು ಬಂದು ನೋಡಿ ಸಾರ್ನೆಲ್ಲ ಕೇಳಿದ್ವಿ, ಸರ್ ನಾವು ಇಲ್ಲೆಲ್ಲ ಡೆಮೋ ಕೊಡಬೇಕಾಗಿದೆ ಅಂದರೆ ಆಗಲಿ ಸರ್ ಮಾಡಿ ಅಂತ ಹೇಳಿದಾಗ ಅವರು ನಮಗೆ ಅವಕಾಶ ಕೊಟ್ಟರು. ಅವ್ರನ್ನೇ ಮಾತಾಡ್ಸೋಣ ಈಗ. ಅಣ್ಣ ನಮಸ್ತೆ. ಅಣ್ಣ ನಿಮ್ಮ ಹೆಸರು? ಗಾರ್ಲಿಂಗ್ ಸರ್. ಗಾರ್ಲಿಂಗ್. ನೀವು ಇರೋದಿಲ್ಲಿ ಬೆಂಚಿ ಕ್ಯಾಂಪಸ್. ಬೆಂಚಿ ಕ್ಯಾಂಪ್. ಈಗ ನೀವು ಮೊದಲು ಬೆಳವಣಿಗೆ ಹೆಂಗಿತ್ತಣ್ಣ? ಈ ಒಂದು ಮಡಿಗೆ ಪೂರ್ತಿ ಬೇರೆ ಮಡಿಗೆ ಈ ಮಡಿಗೆ ಏನು ವ್ಯತ್ಯಾಸ ಮತ್ತು ಹೆಂಗ್ ಬೆಳವಣಿಗೆ ಆಗಿದೆ? ಇಲ್ಲ ಸರ್, ನೀವು ಕೊಟ್ಟ ಮೇಲೆ ಸ್ವಲ್ಪ ಆ ಮಡಿಗೆ ಈ ಮಡಿಗೆ ವ್ಯತ್ಯಾಸ ಆಗಿದೆ ಸರ್. ವ್ಯತ್ಯಾಸ ಆಗಿದೆ. ನಿಮಗೆ ಹೆಂಗ್ ಗೊತ್ತಾಗುತ್ತೆ? ಈಗ ನಿಮ್ ಬೇರೆ ಮಡಿಗಳೆಲ್ಲ ಇದಾವೆ, ಇದೊಂದು ಮಡಿದು ಹೂವು ಆಗ್ಲಿ ಎಲೆ ಆಗ್ಲಿ ಕಾಯಲ್ಲಿ ಎಷ್ಟು ಚೆನ್ನಾಗಿದೆ? ಇಲ್ಲ ಸರ್, ಬೇಸಿದೆ. ಅದು ನೀವು ಬಡ್ಡಿಗೆ ಮಾಡಂತ ಕೊಟ್ಟಿದ್ರಲ್ಲ ಸರ್ ಎಣ್ಣೆ, ಅದನ್ನ ಮಾಡಿದಕ್ಕೆ ಮಳೆ ಬಂದ್ರೆ ಸುಮ್ಮನೆ ಸ್ವಲ್ಪ ಕಂಟ್ರೋಲ್ ಆಯ್ತೆ, ಒಣಗಿಲ್ಲ ಗಿಡ ಮಾತ್ರ ಸಪ್ಪಗಾಗಿಲ್ಲ. ಆಮೇಲೆ ಮ್ಯಾಲೆ ಮಾಡಂತ ಹೇಳಿದ್ರು ಸರ್, ಅದು ಮ್ಯಾಲೆ ಮಾಡಿದಕ್ಕೆ ಗಿಡ ಸುನೆಗೆ ಶೈನಿಂಗ್ ಬಂದು ಗಿಡ ಎಲೆ ಸುನೆಗೆ ಕರ್ರಗ ಬೇಸು ಬೆಳೆ ಚೆನ್ನಾಗೈತೆ. ಆಮೇಲೆ ಕಾಪು ಮಗ್ಗೆಗಳು ಸುನೆಗೆ ಬೇಸ್ ಬಂದ ಸರ್. ಅದಕ್ಕಿನ್ನ ಸ್ವಲ್ಪ ಒಂದು ಜಾಸ್ತಿ ಇದೆ ಸರ್ ಬೇರೆ ಮಡಿಕಿನ ಇದು ಮಾಡಿ ಚೆನ್ನಾಗೈತೆ. ನೀವು ನಾವು ಡೆಮೋ ಕೊಡ್ಬೇಕಾದ್ರೆ ನೀವು ಕೊಟ್ಟಿದ್ವಿ ಮೈಕ್ರೋಟ್ರೆಂಡ್ಸ್, ಹ್ಞೂ ಸರ್, ಹ್ಯೂಮಿಕ್, ಗಮ್ 3 ಮಿಕ್ಸ್ ಮಾಡಿ ಕೊಟ್ಟಿದ್ವಿ. ಹೌದು ಸರ್, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ವಿ. ಹ್ಞೂ ಸರ್. ಈಗ ನಿಮ್ಗೆ ಏನಂತಾರೆ ಬೇರೆ ರೈತರಿಗೆ, ನಿಮ್ಮ ಸುತ್ತಮುತ್ತ ಇರೋರಿಗೆ ಏನಂತ ಹೇಳ್ತೀರಿ? ನೀವೇನು ಬಳಸಕ್ಕೆ ಏನು ಹೇಳ್ತೀರ ನಿಮ್ಮ ಕಡೆ? ಇದನ್ನ ಬಳಸಿದ್ರೆ ಮಾತ್ರ ಪರವಾಗಿಲ್ಲ ಸರ್, ಬೇಸ್ ಆತತ್, ಚೆನ್ನಾಗಿ ಬಂದ್ರೆ ಚೆನ್ನಾಗತ್ತ. ಥ್ಯಾಂಕ್ ಯು. ನಮಸ್ತೆ. ಹ್ಞೂ ಸರ್.